ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ ಅಲ್ಲಿ ನಾವು ತುಂಬಾ ಪೇಷಂಟ್ಸ್ ಅನ್ನು ನೋಡ್ತೀವಿ. ತುಂಬಾ ಕಾಮನ್ ಆಗಿ ನಮ್ಮಲ್ಲಿ ಬರುವ ಕೇಸಸ್ ಅಲ್ಲಿ ಹೇಳ್ಬೇಕಾದ್ರೆ ತುಂಬಾ ಪೇಷಂಟ್ಸ್ ಅಲ್ಲಿ 3-4 ವರ್ಷದಿಂದ ನೋವಿಂದ ಸಫರ್ ಆಗ್ತಾ ಇರ್ತಾರೆ. ತುಂಬಾ ಹೊತ್ತು ಕೂತ್ಕೊಂಡಾಗ ಅಥವಾ ತುಂಬಾ ಓಡಾಡಿದಾಗ, ನಡೆದಾಗ ಸೊಂಟ ನೋವು ಬರೋದು, ಕಾಲ್ ಎಳೆಯೋದು, ಕಾಲ್ ಜೋಮ್ ಹಿಡಿಯೋದು ಇಂತ ಲಕ್ಷಣಗಳನ್ನ ಹೇಳ್ತಾರೆ. ಆವಾಗ ಅವರು ಎಕ್ಸರ್ಸೈಸಸ್ ಮಾಡ್ತಾ ಇರ್ತಾರೆ, ಪೇನ್ ಕಿಲ್ಲರ್ ಮೆಡಿಕೇಶನ್ ಕೂಡ ತಗೊಳ್ತಾ ಇರ್ತಾರೆ. ಎಷ್ಟೋ ಜನ ಇಂಜೆಕ್ಷನ್ಸ್ ಕೂಡ ತಗೊಂಡು ತಾತ್ಕಾಲಿಕವಾಗಿ ನೋವನ್ನ ಕಮ್ಮಿ ಮಾಡಿರ್ತಾರೆ. ಬಟ್ ನಮ್ಮ ಸೌಖ್ಯ ರೋಬೋಟಿಕ್ ಆರ್ಥೋಕೇರ್ ಸೆಂಟರ್ ಅಲ್ಲಿ ನಾವು ಕೊಡುವ ಒಂದು ಡಿಕಂಪ್ರೆಷನ್ ಟ್ರಾಕ್ಷನ್ ಥೆರಪಿ ಇದು ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬಹುದು. ಇದೇ ಅಲ್ಲದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಏನ್ ಕೊಡ್ತೀವಿ ನಾವು, ಇದ್ರಲ್ಲಿ ನಾವು ವೀಕ್ ಆಗಿರುವ ಒಂದು ಮಸಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಆ ಒಂದು ಜಾಗಕ್ಕೆ ರಕ್ತ ಸಂಚಾರವನ್ನ ಇನ್ಕ್ರೀಸ್ ಮಾಡಿ ಹೀಲಿಂಗ್ ಪ್ರೋಸೆಸ್ ಅನ್ನ ನಾವು ಪ್ರಮೋಟ್ ಮಾಡ್ತೀವಿ. ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ನರ್ವ್ ಅನ್ನ ನಾವು ಡಿಸೆನ್ಸಿಟೈಸ್ ಮಾಡಬಹುದು. ಬಟ್ ಮ್ಯಾಗ್ನೆಟಿಕ್ ಥೆರಪಿ ಹಾಗಾಗಿ ಲೇಸರ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಆ ಹೀಲಿಂಗ್ ಪ್ರೋಸೆಸ್ ಅನ್ನ ನಾವು ನಮ್ಮ ಬಾಡಿಯಲ್ಲಿ ಇಂಪ್ರೂವ್ ಮಾಡಿ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಅನ್ನ ಪಡೆದುಕೊಳ್ಳಬಹುದು.